ಬ್ಯಾಗೆ ಬಿದ್ದೋಗ್ಬಿಟ್ರು ಸ್ವಲ್ಪ ಹಿಂದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಫಿಶ್ ತರೋಣ ಅಂದ್ಬಿಟ್ಟು ಫಿಶ್ ಅಂಗಡಿಗೆ ಹೋಗ್ತಿದ್ದೀವಿ. ನನ್ನ ಹಸ್ಬೆಂಡ್ ಹೋಗ್ತಾರೆ ಯಾವಾಗ್ಲೂ, ಇವತ್ತು ನಾನು ಜೊತೇಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ನಮ್ಮ ಮನೆಗೆ ಯಾವಾಗಲೂ ಫಿಶ್ ಎಲ್ಲಿಂದ ತರ್ತೀವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಈ ವ್ಲಾಗಲ್ಲಿ ಮೀನು ಸಾರು ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ. ವಿಡಿಯೋ ಎಂಡಿಂಗ್ ತನಕ ವಾಚ್ ಮಾಡಿ, ನೀವು ರೆಸಿಪಿ ಕೂಡ ನೋಡ್ಕೋಬೋದು ಮೀನು ಸಾರ್ದು. ನೋಡಿ ಅಂಗಡಿ ಹತ್ರ ರೀಚ್ ಆದ್ವಿ. ಅಂಗಡಿ ಹೆಸರು ಬಂದುಬಿಟ್ಟು ಮಂಗಳೂರು ಫಿಶ್ ಶಾಪ್ ಅಂತ. ಇಲ್ಲಿ ಎಲ್ಲ ರೀತಿಯಾದ ನಿಮಗೆ ಸೀ ಫುಡ್ ಎಲ್ಲನೂ ಸಿಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಆಗಿರ್ಬೋದು, ಕ್ರ್ಯಾಬು, ಶೆಲ್ ಎಲ್ಲ ರೀತಿ ಸಿಗುತ್ತೆ ನಿಮಗೆ. ತುಂಬ ಫ್ರೆಶ್ಶಾಗಿ ಕೂಡ ಇರುತ್ತೆ. ನಾವಿವತ್ತು ಯಾವ ಮೀನು ತೊಗೊತೀರಿ ಅಂತ ನೋಡೋಣ ಬನ್ನಿ. ಒಂದೊಂದು ಸರ್ತಿ ನಮ್ಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಕಾಲ್ ಮಾಡಿ ಹೇಳಿದ್ರೆ ಅವರೇ ಮನೆಗೆ ಕೂಡ ಕಳಿಸ್ಕೊಡ್ತಾರೆ. ನೋಡಿ ಎಲ್ಲ ಥರ ಫಿಶ್ ಇದೆ. ನಾವು ಸಾರಿಗೆ ಯಾವಾಗಲೂ ತೊಗೊಳ್ಳೋದು ಲೇಡಿ ಫಿಶ್, ಅಂದರೆ ಕಾಣೆ ಮೀನು ಅಂತ ಹೇಳ್ತಾರೆ. ಅದು ಒಂದು 5ರಿಂದ 6 ಅಷ್ಟೇ ಇತ್ತು. ಅದು ತುಂಬ ದೊಡ್ಡದಿತ್ತು. ಬೇಡ ಅಂದ್ಕೊಂಡ್ವಿ, ಮತ್ತು ಬೇರೆ ಯಾವುದು ಸಾರಿಗೆ ಸಿಗಲಿಲ್ಲ. ಸೊ ಅದಕ್ಕೇ ಲೇಡಿ ಫಿಶ್ ಎಷ್ಟಿತ್ತೋ ಅಷ್ಟನ್ನೇ ಕಟ್ ಮಾಡಿಸ್ಕೊಂಡ್ವಿ. ಇಲ್ಲಿ ಫ್ರೈಗೆ ಅಂದ್ಬಿಟ್ಟು ವೈಟ್ ಪಾಂಪ್ಲೆಟ್ ತೊಗೊತಿದ್ದೀವಿ. ಎಷ್ಟು ಫಿಶ್ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಸ್ವಲ್ಪ ತಿಂಡಿ ತೊಗೊಳ್ಳೋಣ ಅಂದ್ಬಿಟ್ಟು ಬೇಕ್ರಿ ಹತ್ರ ಸ್ಟಾಪ್ ಮಾಡಿದ್ದೀವಿ. ನನ್ನ ಹಸ್ಬೆಂಡ್ ಹೋಗ್ತಿದ್ದಾರೆ ತೊಗೊಂಡು ಬರೋದಕ್ಕೆ. ಈ ಬೇಕ್ರಿ ಇರೋದು ತಿಪ್ಸಂದ್ರದಲ್ಲಿ. ಈ ಬೇಕ್ರಿಯಲ್ಲಿ ತಿಂಡಿ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಬನಾನಾ ಕೇಕ್ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತಿಪ್ಸಂದ್ರ ಸುತ್ತಮುತ್ತ ಯಾರಾದರೂ ಇದ್ದರೆ ಒಂದ್ಸತಿ ಈ ಬೇಕ್ರಿಯಲ್ಲಿ ಟ್ರೈ ಮಾಡಿ. ಬನಾನಾ ಕೇಕು ಮತ್ತು ಹನಿ ಕೇಕ್ ಎಲ್ಲನೂ ಚೆನ್ನಾಗಿರುತ್ತೆ. ಬನಾನಾ ಕೇಕ್ ಆಯ್ತಾ? ಬ್ಯಾಗೆ ಬಿದ್ದೋಗ್ಬಿಟ್ರು ಸ್ವಲ್ಪ ಹಿಂದೆ. ಸೀತಾಫಲ ತಿಂತೀಯಾ? ಪೇಷನ್ಸ್ ಹೋಗ್ಬಿಡುತ್ತೆ. ನಾನು ತರ್ಸ್ಕೊತ ತಿಂತೀನಿ ಆಮೇಲೆ. ಅದು ಆರಾಮಾಗಿ ಪೀಸ್ ಆಫ್ ಮೈಂಡ್ ತಿನ್ನಬೇಕು. ಆಯಿತು. ಆಮೇಲೆ ಹಾಗೆ ತಿನ್ಕೊಂಡು ಮಾತಾಡಿಕೊಂಡು ಬೆಮ್ಮೆಲ್ ಸರ್ಕಲ್ಗೆ ಬಂದ್ವಿ. ಸರ್ಕಲಲ್ಲಿ ನಮ್ಮದು ಆಫೀಸ್ ಇದೆ ಬೆಮ್ಮೆಲ್ ಸರ್ಕಲಲ್ಲಿ. ನೋಡಿ ಅದನ್ನೇ ತೋರಿಸ್ತಿದ್ದೀನಿ. ಹಿರಣ್ಯ ಡಿಜಿಟಲ್ ಅಂದ್ಬಿಟ್ಟು ಇಲ್ಲಿ ಎಲ್ಲ ರೀತಿಯಾದ ಡಿಜಿಟಲ್ ಪ್ರಿಂಟಿಂಗ್ ಇಲ್ಲಿ ಮಾಡಿಕೊಡ್ತಾರೆ. ಫ್ಲೆಕ್ಸ್ ಆಗಿರ್ಬೋದು, ವಿನೆಲ್ ಆಗಿರ್ಬೋದು, ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಂಟಿಂಗ್ ಏನು ಬರುತ್ತೆ ಅದನ್ನೆಲ್ಲ ಇಲ್ಲಿ ಮಾಡಿಕೊಡ್ತಾರೆ. ನೋಡಿ ಇಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನ ಟ್ಯಾಗ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು ನೀವು.
ಫಿಶ್ಶು ತಿಂಡಿ ಎಲ್ಲ ತೊಗೊಂಡು ಮನೆಗೆ ಬಂದಾಯಿತು. ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಫಿಶ್ ಎಲ್ಲ ಫಸ್ಟು ವಾಶ್ ಮಾಡ್ಕೋಬೇಕು. ಯಾವ ರೀತಿ ವಾಶ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇದು ಲೇಡಿ ಫಿಶ್. ಇದು ತುಂಬ ದೊಡ್ಡ ಇರೋದ್ರಿಂದ ಅದನ್ನು ಎರಡೆರಡು ಪೀಸ್ ಮಾಡ್ತಿದ್ವಿ. ಇಲ್ಲ ಅಂದರೆ ಒಂದೊಂದು ಪೀಸ್ ಹಾಗಾಗಿ ಹಾಕ್ಕೋಬೇಕು ಸಾರಿಗೆ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ 2 ಮಿನಿಟ್ಸ್ ಇಟ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದ್ರ ಒಳಗಡೆ ಬ್ಲ್ಯಾಕ್ ಕಲರ್ ಏನಾದರೂ ಇದ್ದರೆ ನಾವೇ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಒಂದು 4ರಿಂದ 5 ಸತಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ಅದೇ ರೀತಿ ಪಾಂಪ್ಲೆಟ್ಗೂ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಎಲ್ಲ ಫಿಶ್ಗೂ ಅದು ಉಪ್ಪು ಅರಿಶಿನ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಸೈಡ್ಗೆ ಇಟ್ಬಿಟ್ಟು ಒಳಗಡೆ ಬ್ಲ್ಯಾಕ್ ಕಲರ್ ಏನು ಕಾಣಿಸ್ತಿದೆ ಅದನ್ನೆಲ್ಲ ನೀಟಾಗಿ ನಾವು ಫಿಶ್ ತೊಳಿಬೇಕಾದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಫಿಶ್ ಕಹಿ ಬರುತ್ತೆ. ಬ್ಲ್ಯಾಕ್ ಪಾರ್ಟ್ ಏನಿರುತ್ತೆ ಅದು ತಿನ್ನಬೇಕಾದ್ರೆ ನಿಮಗೆ ಕಸರೆ ಅಂತ ಫೀಲ್ ಆಗುತ್ತೆ. ಅದಕ್ಕೆ ಮೀನು ತೊಳಿಬೇಕಾದ್ರೇ ಅದನ್ನು ನೀಟಾಗಿ ಬ್ಲ್ಯಾಕ್ ಕಲರೆಲ್ಲ ಹೋಗೋ ಥರ ನೀಟಾಗಿ ತೊಳ್ಕೊಬೇಕಾಗುತ್ತೆ ಮೀನನ್ನ. ಎರಡು ಫಿಶ್ಶನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಫಿಶ್ ಯಾವಾಗಲೂ ಇದೇ ರೀತಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಸಾರಿಗೆ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. 2 ಈರುಳ್ಳಿ, 2 ಟೊಮೆಟೊ. ಇಲ್ಲಿ ನಾನು ಸ್ವಲ್ಪನೇ ಫಿಶ್ ಇರೋದ್ರಿಂದ 1 kg ಫಿಶ್ ಇಲ್ಲ, ಅದು ಮೇ ಬಿ ಒಂದು 750 ಗ್ರಾಮ್ಸ್ ಅಥವಾ 700 ಗ್ರಾಮ್ಸ್ ಇದೆ ಅನಿಸುತ್ತೆ. ಸೊ ಅದಕ್ಕೆ 2 ಟೊಮೆಟೊ, 2 ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 1/4 ಚಮಚ ಆಗುವಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ನೀವು 1 kg ಫಿಶ್ ತೊಗೊಂಡಾಗ ಕ್ವಾಂಟಿಟಿ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿ ಟೊಮೆಟೊದು ಎಲ್ಲನೂ ನಮಗೆ ಲೇಡಿ ಫಿಶ್ ಸ್ವಲ್ಪನೇ ಸಿಕ್ಕಿದಲ್ವ, ಸೊ ಅದಕ್ಕೆ ನಾನು 2 ಟೊಮೆಟೊ 1 ಈರುಳ್ಳಿ ಇಷ್ಟ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗೋಷ್ಟರಲ್ಲಿ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಹಾಕ್ಕೋತಿದ್ದೀನಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹಾಕ್ಕೋತಿದ್ದೀನಿ. ಜಾಸ್ತಿ ಹಾಕ್ಕೊಳ್ಬಾರ್ದು. ಅರ್ಧ ಚಿಪ್ಪು, ಒಂದು ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪು ಬರುತ್ತಲ್ಲ ಅದರಲ್ಲಿ ಅರ್ಧ ಹಾಕ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ, 1/4 ಸ್ಪೂನ್ ಆಗೋಷ್ಟು. ಸಾಂಬಾರು ಎಷ್ಟು ಬೇಕು ನೋಡಿಕೊಂಡು ನೀವು ಸಾಂಬಾರು ಪುಡಿನ ಹಾಕ್ಕೋಬೇಕಾಗತ್ತೆ. ಸಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಸ್ಪೂನ್ ಆಗೋಷ್ಟು ಜಾಸ್ತಿ ಸಾಂಬಾರು ಪುಡಿ ಹಾಕ್ಕೋಬೇಕು. ನಾನು ಇಲ್ಲಿ 2ರಿಂದ 3 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅಷ್ಟರಲ್ಲಿ ಇದು ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗಿದೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಸ್ಮೂತ್ ಪೇಸ್ಟಾಗಿ. ಮಸಾಲ ಎಲ್ಲ ರುಬ್ಕೊಂಡಿದ್ದಾದಮೇಲೆ ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲಿ ಅಥವಾ ಒಂದು ಅಗಲವಾಗಿರೋ ಪಾತ್ರೆ ಯಾವುದಾದ್ರೂ ಇಟ್ಕೋಬೇಕು. ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ. ನಾರ್ಮಲ್ ಅಡುಗೆ ಎಣ್ಣೆ ಏನು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಮೀನು ಸಾರಿಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು. ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ, 1 ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಇಷ್ಟು ಫ್ರೈ ಆದಮೇಲೆ ರುಬ್ಬಿರೋ ಮಸಾಲ ಏನಿರುತ್ತೆ ಅದನ್ನು ಹಾಕ್ಕೊಂಡು ಮಸಾಲಾನ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲ. ಫ್ರೈ ಆದಮೇಲೆ ಮಿಕ್ಕಿರೋ ಮಸಾಲ ಏನಿದೆ ಅದನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಸಾರು ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿ ಬೇಕಾ ಅಥವಾ ಸ್ವಲ್ಪ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರು ಹಾಕ್ಕೊಂಡಿದ್ದಾಯಿತು. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು. ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಅದು ಗಟ್ಟಿ ಆಗೋ ತನಕ ಸ್ವಲ್ಪ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಗೆ ಬರಬೇಕು. ಇಷ್ಟ ಆಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಸಾರನ್ನ. ಸಾರು ಗಟ್ಟಿಯಾಗಿದೆ ಅನ್ನೋ ಟೈಮಲ್ಲಿ ಫಿಶ್ನ ಹಾಕ್ಕೋಬೇಕು. ನಾನಿಲ್ಲಿ ಫಿಶ್ನ ಹಾಕ್ಕೋತಾ ಇದ್ದೀನಿ ನೋಡಿ. ಒಂದೊಂದೇ ಹಾಕ್ಕೋಬೇಕು. ಫಿಶ್ ಬೇಗನೆ ಬೆಂದೋಗ್ಬಿಡುತ್ತೆ. ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಕಡಿಮೆ ಉರಿಯಲ್ಲಿ ನಿಮಗೆ ಚೆನ್ನಾಗಿ ಫಿಶ್ಶು ಬಾಯ್ಲ್ ಆಗುತ್ತೆ. ನೋಡಿ ಮೀನೆಲ್ಲ ಹಾಕಿದಾದ್ಮೇಲೆ ಜಾಸ್ತಿ ತಿರುಗಿಸ್ಬಾರ್ದು. ಜಾಸ್ತಿ ತಿರುಗಿಸಿದ್ರೆ ಮೀನೆಲ್ಲ ಒಡೆದೋಗ್ಬಿಡುತ್ತೆ. ಸುಮ್ಮನೆ ಹಾಗೆ ಫಿಶ್ ಅದು ಸಾರಲ್ಲಿ ಮುಳುಗೋ ಥರ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ನೀಟಾಗಿ ಫಿಶ್ ಬೇಯುತ್ತೆ. ಬೆಂದಿದ್ದಾದ್ಮೇಲೂ ಅಷ್ಟೇ ತುಂಬ ಕದಲಿಸ್ಬಾರ್ದು, ಸೈಡಿಂದನೇ ಎತ್ಕೊಳ್ಬೇಕು. ಲೇಡಿ ಫಿಶ್ ಕೂಡ ಬೇಗ ಸಾಫ್ಟ್ ಇರೋದ್ರಿಂದ ಅದು ಕೂಡ ಬೇಗನೆ ಬೆಂದೋಗ್ಬಿಡುತ್ತೆ. ಸಾರು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ ಮೀನು ಸಾರು. ಯಾರೆಲ್ಲ ಇಡ್ಲಿ ದೋಸೆ ಜೊತೆ ಟ್ರೈ ಮಾಡಿದ್ದೀರಾ ಮೀನು ಸಾರನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಯಾರು ಟ್ರೈ ಮಾಡಿಲ್ಲ ಒಂದ್ಸತಿ ಟ್ರೈ ಮಾಡಿ. ಈ ಮೀನು ಸಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್. ನಾನು ಇದ್ರ ಜೊತೆಗೆ ಮೀನು ಸಾರು ಜೊತೆಗೆ ಫ್ರೈಗೆ ತಂದಿದ್ರಲ್ಲ, ಫ್ರೈದು ನಾನು ವಿಡಿಯೋ ಮಾಡಿಲ್ಲ, ರೆಸಿಪಿ ಶೂಟ್ ಮಾಡಿಲ್ಲ. ಮೀನು ಫ್ರೈದು ನಿಮಗೆ ರೆಸಿಪಿ ಬೇಕು ಅಂದರೆ ನನಗೆ ತಿಳಿಸಿ, ಅದರದ್ದು ಡೀಟೇಲಾಗಿ ಇನ್ನೊಂದ್ಸತಿ ವೀಡಿಯೋ ಮಾಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಂಡಿರೋದು ಇದು ಫಿಶ್ ಫ್ರೈ. ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸಲ್ಲಿ 3ರಿಂದ 4 ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಉಪ್ಪು ಹುಳಿ ಖಾರ ಏನು ಬರುತ್ತೆ ಇಷ್ಟೇ ಬೇಸಿಕ್ ಇಂಗ್ರೀಡಿಯೆಂಟಲ್ಲಿ ಫಿಶ್ ಫ್ರೈ ಮಸಾಲ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಹೆವಿ ಹೊರಗಡೆ ಸಿಗೋ ಮಸಾಲ ಎಲ್ಲ ತೊಗೊಂಡು ಬಂದು ಹಾಕೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಕರಿಬೇವು ಹಾಕಿದ್ದೀನಿ ಇಲ್ಲಿ ಫಿಶ್ ಫ್ರೈಗೆ. ಕರಿಬೇವು ಹಾಕಿದ್ರೆ ಫಿಶ್ ಫ್ರೈಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಎಣ್ಣೆ ಜೊತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.